ನಮ್ಮ ವಾಗ್ದಾನಗಳನ್ನು ನಾವು ಸ್ವಾಧೀನ ಮಾಡಿಕೊಳ್ಬೇಕಾದ್ರೆ 2 ಕೊರಿಂಥಿಯ 1ನೇ ಅಧ್ಯಾಯದ 20ನೇ ವಚನ ನಮಗೆ ಹೇಳುತ್ತದೆ, ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ದರೂ ಕ್ರಿಸ್ತನಲ್ಲಿಯೇ ಅದು ದೃಢವಾಗುತ್ತವೆ. ಆದ ಕಾರಣ ದೇವರ ಪ್ರಭಾವ ಪ್ರಕಾಶಿಸುವುದಕ್ಕೋಸ್ಕರ ಆತನ ಮೂಲಕವಾಗಿ ನಾವು ಆಮೇನ್ ಎಂದು ನಾವು ಹೇಳುತ್ತೇವೆ ಎಂಬುದಾಗಿ. ಹಾಗಾದ್ರೆ ಎಲ್ಲ ವಾಗ್ದಾನಗಳ ಉದ್ದೇಶ ಏನಂತಂದ್ರೆ ನಮ್ಮನ್ನೇ ನಾವು ಹೆಚ್ಚಿಸಿಕೊಳ್ಳೋದಕ್ಕಲ್ಲ, ಆತನನ್ನ ಪ್ರಕಾಶಪಡಿಸಬೇಕು. ಹಾಗಾದ್ರೆ ವಾಗ್ದಾನಗಳನ್ನು ನಾವು ಸ್ವಾಧೀನ ಮಾಡಿಕೊಳ್ಳಬೇಕಾದ್ರೆ ಮೊದಲೇ ಅಂಶ ಏನಂತಂದ್ರೆ, ದೇವರೇ ನನ್ನ ಜೀವನದಲ್ಲಿ ನೀನು ಮಾಡುವಂತ ಎಲ್ಲ ವಾಗ್ದಾನಗಳು ಅದು ನನ್ನ ಹೆಸರಿಗೋ, ನನ್ನ ಪದವಿಗೋ, ನನ್ನ ಹೊಗಳಿಕೆಗೋ, ನನ್ನನ್ನೇ ನಾನು ಹೆಚ್ಚಿಸಿಕೊಳ್ಳೋದಕ್ಕಲ್ಲ, ನನ್ನ ಜೀವನದಲ್ಲಿ ನೀನು ನೆರವೇರಿಸುವ ಎಲ್ಲ ವಾಗ್ದಾನಗಳು ಅದು ನಿನ್ನ ನಾಮದ ಮಹಿಮೆಗೋಸ್ಕರ ಎಂದು ಹೇಳುವವರಾಗಿದ್ರೆ ದೇವರು ಆ ವಾಗ್ದಾನವನ್ನ ದೇವರು ನೆರವೇರಿಸ್ತಾನೆ.